ಪುತ್ತೂರಿನ ದರ್ಬೆಯಲ್ಲಿ ಕಾರ್ಯಾಚರಿಸ್ತಾ ಇರುವ ಡಿಜಿಟಲ್ ಸೇವಾ ಕೇಂದ್ರದಲ್ಲಿ ಯುವತಿಯೊಬ್ಬರ ಮೇಲೆ ಹಲ್ಲೆ ನಡೆದಿರುವಂತಹ ಘಟನೆ ತೀವ್ರ ಖಂಡನೀಯವಾಗಿರುವಂತದ್ದು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರಾಗಿರುವ ಅಶ್ರಫ್ ಬಾವು ಅವರು ಆಗ್ರಹಿಸಿದ್ದಾರೆ. ಘಟನೆಯಲ್ಲಿ ಯುವತಿಯ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳ ವಿರುದ್ಧ ಯಾವುದೇ ರಾಜಕೀಯ ಅಥವಾ ಸಾಮಾಜಿಕ ಹಿನ್ನೆಲೆಯನ್ನ ಪರಿಗಣಿಸದೆ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಆರೋಪಿಗಳು ಯಾವ ಕಾರಣಕ್ಕಾಗಿ ಯುವತಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ, ಘಟನೆಯ ಹಿಂದಿನ ಉದ್ದೇಶವೇನು ಹಾಗೂ ಇದರಲ್ಲಿ ಯಾವುದೇ ಪೂರ್ವ ಯೋಜನೆ ಅಥವಾ ದ್ವೇಷದ ಮನೋಭಾವ ಕೆಲಸ ಮಾಡಿದೆಯೇ ಎಂಬುದರ ಕುರಿತು ಪೊಲೀಸರು ಸಮಗ್ರ ತನಿಖೆಯನ್ನು ನಡೆಸಬೇಕು. ಆರೋಪಿಗಳು ಬಿಜೆಪಿ ಹಾಗೂ ಸಂಘ ಪರಿವಾರದೊಂದಿಗೆ ಗುರುತಿಸಿಕೊಂಡಿರುವವರು ಎಂಬ ಆರೋಪಗಳು ಕೇಳಿಬರ್ತಾ ಇರುವ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ರಾಜಕೀಯ ಪ್ರಭಾವ ಅಥವಾ ಒತ್ತಡಕ್ಕೆ ಪೊಲೀಸರು ಮಣಿಯದೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸುವಂಥದ್ದು ಅತ್ಯಂತ ಅಗತ್ಯವಿದೆ. ವಿಶೇಷವಾಗಿ ಸಂತ್ರಸ್ತ ಯುವತಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ಹಲ್ಲೆಯ ಹಿಂದೆ ಯಾವುದೇ ಕೋಮು ಅಥವಾ ದ್ವೇಷದ ಉದ್ದೇಶವಿದೆಯೇ ಎಂಬ ಅಂಶವನ್ನು ತನಿಖೆಯ ವ್ಯಾಪ್ತಿಗೆ ಒಳಪಡಿಸಬೇಕು. ಮಹಿಳೆಯರ ಮೇಲಿನ ಹಲ್ಲೆ ಸೇರಿದಂತೆ ಇಂತಹ ಘಟನೆಗಳನ್ನು ಯಾವುದೇ ಕಾರಣಕ್ಕೂ ಸಮರ್ಥಿಸಲು ಸಾಧ್ಯ ಇಲ್ಲ. ಕಾನೂನನ್ನು ಕೈಗೆತ್ತಿಕೊಳ್ಳುವ ಪ್ರವೃತ್ತಿಗೆ ಕಡಿವಾಣ ಹಾಕಲು ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಲಭ್ಯವಿರುವಂತಹ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಆರೋಪಿಗಳ ವಿರುದ್ಧ ಸೂಕ್ತ ಹಾಗೂ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಸಂತ್ರಸ್ತ ಯುವತಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಪೊಲೀಸರು ಯಾವುದೇ ವಿಳಂಬವಿಲ್ಲದೆ ಕ್ರಮ ಕೈಗೊಳ್ಳಬೇಕು ಎಂದು ಅಶ್ರಫ್ ಬಾವು ಅವರು ಒತ್ತಾಯಿಸಿದ್ದಾರೆ. ನಾಗರಿಕರು ಎಲ್ಲ ಸೇರಿಕೊಂಡು ಒಂದು ವಿಷಯ ಅಂತ ಯಾರಿಗೆಲ್ಲ ಗೊತ್ತಿರೋದಿಲ್ಲ, ಕುತೂಹಲಕ್ಕೆ ಬಂದಿರುತ್ತಾರೆ. ಆ ಸಂದರ್ಭದಲ್ಲಿ ಮಾಹಿತಿ ತಿಳಿದು ಬಂದಂಥ ಪೊಲೀಸ್ ಇಲಾಖೆಯು ಹೊರಗೆ ಸೇರಿದ ಜನಸಮೂಹವನ್ನು ನಿಯಂತ್ರಿಸಿದ ಹೊರತು ಅಲ್ಲಿ ಕಾನ್ಸ್ಟೇಬಲ್ ಆಗಿರೋ ಪ್ರಸನ್ನ ಅಂತವರು ಏಕೆ ಲಾಠಿ ಬೀಸಿಕೊಂಡು ಹೊರಗೆ ನ್ಯಾಯ ಕೇಳಲು ಬಂದಂತಹ ಸಂತ್ರಸ್ತರ ಪರವಾಗಿ ಏನು ನ್ಯಾಯ ಕೇಳಲು ಬಂದಿದ್ದಾರೆ ಅಲ್ಲಿಯ ನಾಗರಿಕರ ಮೇಲೆ ಒಂದು ಗೂಂಡಾಗಿರಿಯ ವರ್ತನೆ ಮಾಡಿಕೊಂಡು ಲಾಠಿ ಬೀಸ್ತಾನೆ. ಇದು ಅಲ್ಲಿ ಸೇರಿದ ಜನರನ್ನು ದೊಚ್ಚಿಗಿಬಿಸ್ತದೆ. ಇದನ್ನು ಕೂಡ STP ಖಂಡಿಸ್ತದೆ. ಈ ಮುಖಾಂತರ ನಾವು ಏನು ಪೊಲೀಸ್ ಇಲಾಖೆಗೆ ನಾವು ಹೇಳುವುದೇನೆಂದರೆ, ಆ ದುಂಡವರ್ತನೆ ಮಾಡಿದಂತಹ ಪ್ರಸನ್ನ ಏನಿದ್ದಾರೆ ಕೂಡಲೇ ಅವನನ್ನು ಅಮಾನತುಗೊಳಿಸಬೇಕು ಮತ್ತು ಇಲಾಖಾ ತನಿಖೆಗೆ ಅವನು ಒಳಪಡಿಸಬೇಕು. ಯಾಕೆಂದರೆ ಅವನು ಮದ್ಯಪಾನ ಮಾಡಿರುತ್ತಾನೆ, ಅದು ನಮಗೆ ಅಲ್ಲಿ ಅವಾಗ ಗೊತ್ತಾಗ್ತದೆ. ಅಲ್ಲಿ ಆ ರೀತಿ ಅಲ್ಲಿಂದ ಈ ಸಂತ್ರಸ್ತರು ಏನಿದ್ದಾರೆ ಅವರು ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಆಗಲಿ ಅಡ್ಮಿಟ್ ಆಗಿದ್ದಾರೆ. ಅಲ್ಲಿ ಬಂದಂತಹ ಅವರನ್ನು ಮಾಹಿತಿ ಪಡೆಯಲು ಬಂದಂಥ ನಮ್ಮ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಬರೆದಿದ್ದಾರೆ ಜಾನ್ಸನ್ ಅವರು, ಅವರ ಜೊತೆಯಲ್ಲಿ ಕೂಡ ಪ್ರಸನ್ನ ಅಲ್ಲಿಗೂ ಬರ್ತಾರೆ. ಅಲ್ಲಿಯೂ ಕೂಡ ಆಸ್ಪತ್ರೆಯಲ್ಲಿ ಕೂಡ ಬಂದ ಈ ಸಂತ್ರಸ್ತ ಪರ ನ್ಯಾಯ ಕೇಳಲು ಬಂದಂತಹ ಈ ನಾಗರಿಕರ ಮೇಲೆ ಅಲ್ಲಿಯೂ ಕೂಡ ಒಂದು ಕಠೋರ ಪದಗಳನ್ನು ನಾನು ಕೊಡ್ತಿದ್ದೇನೆ, ನೀವೇನು ಮಾಡ್ತೀರಿ, ನನ್ನ ಮೇಲೆ ಏನು ಮಾಡ್ತೀರಿ, ಈ ರೀತಿಯ ಒಂದು ಮಾತುಗಳನ್ನು ಕಾಡಿರುತ್ತಾರೆ. ಇದನ್ನು ಕೂಡ ಗಂಭೀರವನ್ನು ಬನಿಗೊಳಿಸಿ ಪೊಲೀಸ್ ಇಲಾಖೆ ಪ್ರಸನ್ನ ಅವರನ್ನು ಕೂಡಲೇ ಅವರನ್ನು ಅಮಾನತು ಮಾಡಬೇಕು ಮತ್ತು ಏನು ಸಂತ್ರಸ್ತರಲ್ಲಿದ್ದಾರೆ ಅವರಿಗೆ ಸೂಕ್ತವಾದ ಭದ್ರತೆಯೊಂದಿಗೆ ಅವರಿಗೆ ನ್ಯಾಯ ಕೊಡಿಸಬೇಕು ಮತ್ತು ಏನು ಆರೋಪಿಗಳಿದ್ದಾರೆ ಅವರನ್ನು ಇಮಿಡಿಯೇಟ್ ಬಂಧಿಸಬೇಕು. ಇದು ಈ ನಿಟ್ಟಿನಲ್ಲಿ ನಮ್ಮದು SDPI ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ವಿಧಾನಸಭಾ ಕ್ಷೇತ್ರವನ್ನು ನಾವು ಮಾಧ್ಯಮದ ಮೂಲಕ ಆಗ್ರಹಿಸ್ತಾ ಇದ್ದೇವೆ. ಹೆಸರು? ನಾನು ಅಬ್ದುಲ್ ರಹೀಮ್.